ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದ ದಿಶಾ ಸಭೆಗೆ ಆಗಮಿಸಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಕುರಿತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಎತ್ತಿನಹೊಳೆ ಯೋಜನೆ ಅನುಷ್ಠಾನದ ಉದ್ದೇಶ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರು ಒದಗಿಸುವುದಾಗಿದೆ. ಆದರೆ ಯೋಜನೆಯಲ್ಲಿಲ್ಲದ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳನ್ನು ಸೇರಿಸುವ ಮೂಲಕ ಉದ್ದೇಶಿತ ಜಿಲ್ಲೆಗಳಿಗೆ ನೀರು ಸಿಗದ ಸ್ಥಿತಿ ತರಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 3ರಿಂದ 4 ಸಾವಿರ ಕೋಟಿ ರೂಪಾಯಿಗಳನ್ನು ಎತ್ತಿನಹೊಳೆಗೆ ನೀಡಲಾಗಿದೆ. ಇದರಿಂದಾಗಿ ಕಾಮಗಾರಿ ಬಹಳಷ್ಟು ಮುಂದುವರೆದಿದೆ. ಪ್ರಸ್ತುತ ರಾಜ್ಯ ಸರ್ಕಾರ ಎಷ್ಟು ಹಣ ನೀಡಿದೆ ಎಂಬ ಮಾಹಿತಿ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ನೀರು ನೀಡಲು ಸರ್ಕಾರ ಮುಂದಾಗಿದ್ದು, ಯೋಜನೆ ಉದ್ದೇಶಿತ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಸ್ಥಿತಿ ಏನು ಎಂಬ ಬಗ್ಗೆ ಉಪಮುಖ್ಯಮಂತ್ರಿಗಳು ಹೇಳಬೇಕಿದೆ ಎಂದರು. ಚಿಕ್ಕಬಳ್ಳಾಪುರ ಸೇರಿದಂತೆ ಬರಪೀಡಿತ 3 ಜಿಲ್ಲೆಗಳಿಗೆ ಯಾವುದೇ ಸರ್ಕಾರ ನೀರಾವರಿ ಯೋಜನೆ ರೂಪಿಸಿದ್ದ ಏಕೈಕ ಯೋಜನೆ ಎತ್ತಿನಹೊಳೆಯ ನೀರು ಇದೀಗ ಹೊರ ಜಿಲ್ಲೆಗಳಿಗೆ ನೀಡಲಾಗುತ್ತಿದೆ. ಯಾವುದೇ ಜಿಲ್ಲೆಗೆ ನೀರು ನೀಡಿದರೂ ನಮ್ಮ ರಾಜ್ಯದ ಜನರೇ ಆಗಿದ್ದಾರೆ. ಆದರೆ ಆ ಜಿಲ್ಲೆಗಳಿಗೆ ಈಗಾಗಲೇ ಹಲವು ಯೋಜನೆಗಳಿಂದ ನೀರು ಸಿಗುತ್ತಿದೆ. ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಬರಪೀಡಿತ 3 ಜಿಲ್ಲೆಗಳಿಗೆ ನೀರು ಯಾವಾಗ ಸಿಗಲಿದೆ ಎಂಬ ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರಿಸಬೇಕಿದೆ ಎಂದರು. ಕೃಷ್ಣ ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿಯೂ ಈ ಜಿಲ್ಲೆಗಳಿಲ್ಲ. ರಾಜ್ಯ ಕಾಂಗ್ರೆಸ್ ರೂಪಿಸಿರುವ ಮೇಕೆದಾಟು ಯೋಜನೆಯಲ್ಲಿಯೂ ಈ ಬರಪೀಡಿತ ಜಿಲ್ಲೆಗಳ ಪ್ರಸ್ತಾಪವಿಲ್ಲ. ಹಾಗಾದರೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ನೀರು ನೀಡುವ ಬದ್ಧತೆ ಸರ್ಕಾರಕ್ಕೆ ಇರಲೇಬೇಕಲ್ವೇ? ಎತ್ತಿನಹೊಳೆ ಯೋಜನೆ ಮೊದಲ ಹಂತ ಉದ್ಘಾಟನೆ ಮಾಡುತ್ತಿರುವುದು ಸಂತಸ ತಂದಿದೆ. ಅದಕ್ಕೆ ಅಭಿನಂದಿಸುತ್ತೇನೆ. ಆದಷ್ಟು ಶೀಘ್ರದಲ್ಲಿ, ಅಂದರೆ ಕನಿಷ್ಠ 2 ವರ್ಷದ ಒಳಗಾದರೂ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಎತ್ತಿನಹೊಳೆ ಮೂಲಕ ಮಾಡಲಿ ಎಂದು ಅವರು ಒತ್ತಾಯಿಸಿದರು. ನೋಡಿ, ಕಳೆದ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು, ವಿಶೇಷವಾಗಿ ಮಾನ್ಯ ಬಸವರಾಜ ಬೊಮ್ಮಾಯಿರವರ ಕಾಲದಲ್ಲಿ 3ರಿಂದ 4 ಸಾವಿರ ಕೋಟಿ ರೂಪಾಯಿನ ನಾವು ಕೊಡಿಸಿ ಅದು ಭಾಳಷ್ಟು ಕಾಮಗಾರಿ ಮುಂದುವರೆದಿದೆ. ಆದರೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಹಣ ಅವ್ರು ಕೊಟ್ಟಿದ್ದಾರೆ ನನಗಿನ್ನೂ ಕೂಡ ಮಾಹಿತಿ ಇಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ, ಪ್ರಥಮ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ನಾವು ನೀರನ್ನು ತೆಗಿತೇವೆ, ನೀರನ್ನು ಕೊಡ್ತೇವೆ ಅನ್ನೋ ಇನ್ವಿಟೇಷನ್ನು ಕೂಡ ನನಗೂ ಬಂದಿದೆ. ನಾವು ಟೈಲ್ ಎಂಡರ್ಸ್. ಈ ಯೋಜನೆ ಉದ್ದೇಶ ಆಗಿರುವಂಥದ್ದು, ಉದ್ದೇಶಿತ ಜಿಲ್ಲೆಗಳು ಯಾವುದು? ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಆದರೆ ಈಗ ಅವರು ಪ್ರಾರಂಭ ಮಾಡಿರುವಂಥದ್ದು ಎಲ್ಲಿಂದ? ಸಕಲೇಶ್ಪುರದಿಂದ ಹಾಸನ ಜಿಲ್ಲೆ, ಬಹುಶಃ ಚಿಕ್ಕಮಗಳೂರು ಬಂದರೆ ತುಮಕೂರವರೆಗೂ ಬರುತ್ತಾ ನನಗೆ ಗೊತ್ತಿಲ್ಲ. ನಾಳೆ ಹೋದರೆ ಚಿತ್ರದುರ್ಗನೂ ಇದೆ. ಹೀಗೆ ಎಲ್ಲ ಜಿಲ್ಲೆಗಳಿಗೆ ಕೊಡ್ತಾ ಬಂದರೆ ನಾನು ಒಪ್ಕೊಳ್ತೀನಿ, ಎನ್ ರೂಟ್ ರೀಜನಲ್ಲಿ ಕೊಡಬೇಕು. ಆದರೆ ನಾನು ಈ ಸರ್ಕಾರಕ್ಕೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಈ 3 ಜಿಲ್ಲೆಗಳು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ನಮಗೆ ಯಾವ ಒಂದು ನೀರಾವರಿಯಿಂದ ಕೂಡ ನಮಗೆ ಯೋಜನೆ ರೂಪಿಸಿಲ್ಲ. ಯಾವ ಸರ್ಕಾರನೂ ರೂಪಿಸಿಲ್ಲ. ಯಾವ ಯೋಜನೆಯಿಂದ ನೀರು ಬರಲ್ಲ. ಕಾವೇರಿ ಬೇಸಿನ್ ಇದೆ, ಕೃಷ್ಣ ಬೇಸಿನ್ ಇದೆ. ಈ 2 ಬೇಸಿನಿಂದ ನಮಗೆ ನೀರಿಲ್ಲ. ನೀವೇ ಏನೋ ಇವತ್ತು ಇಲ್ಲಿ ಮೇಕೆದಾಟನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚಕಾರ ಎತ್ತಿಲ್ಲ, ಚಿಕ್ಕಬಳ್ಳಾಪುರದ ಬಗ್ಗೆ ಎತ್ತಿಲ್ಲ, ಕೋಲಾರದ ಬಗ್ಗೆ ಎತ್ತಿಲ್ಲ. ಮತ್ತು ನಮಗೆ ನೀರು ಬರೋದಿಲ್ಲಿಂದ. ಈ ಎತ್ತಿನಹೊಳೆ ಯೋಜನೆ ಬರುತ್ತೆ ಅಂತ ನಂಬಿಕೆಯಿಂದ ಮಾಡಿದ್ದೇವೆ. ಅಲ್ಲಿ 20 TMCನೋ 24 TMCನೋ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಹಾಸನಕ್ಕೆ ಇವತ್ತು ಬೇರೆ ಬೇರೆ ಯೋಜನೆಗಳಿಂದ ಬರುತ್ತೆ ನೀರು. ನೀವು ಎತ್ತಿನಹೊಳೆಯಿಂದ ಕೂಡ ಹಾಸನಕ್ಕೆ, ಚಿತ್ರದುರ್ಗಕ್ಕೆ, ಚಿಕ್ಕಮಗಳೂರಿಗೆ, ತುಮಕೂರಿಗೆ, ಈ ಎಲ್ಲ ಜಿಲ್ಲೆಗಳು ಕೊಟ್ಟರೆ ನಿಜವಾಗ್ಲೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರಕ್ಕೆ ನೀವು ನೀರು ಕೊಡೋ ಉದ್ದೇಶ ಇದೆಯಾ? ನಿಮಗೆ ಕೊಡಲಿಕ್ಕೆ ಇದು ತಾಂತ್ರಿಕವಾಗಿ ಸಾಧ್ಯ ಇದೆಯಾ?
ಇನ್ನು ಕೃಷ್ಣಾ ನದಿ ನೀರು ಕರ್ನಾಟಕದ ಗಡಿಯವರೆಗೂ ಹರಿಯುತ್ತಿದೆ. ಅಲ್ಲದೆ ಆಂಧ್ರಪ್ರದೇಶದಲ್ಲಿ ಪ್ರಸ್ತುತ ಎನ್ಡಿಎ ಸರ್ಕಾರ ಇದ್ದು ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಮಾತುಕತೆ ನಡೆಸಲಿ. ಅಗತ್ಯ ಬಿದ್ದರೆ ಸಂಸದರು ಸೇರಿ ನಿಯೋಗ ಭೇಟಿಯಾಗಲು ಸಿದ್ಧ. ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ 10 ಟಿಎಂಸಿ ನೀರು ಆಂಧ್ರ ಕೃಷ್ಣಾ ನದಿಯಿಂದ ಪಡೆದು ಆಂಧ್ರಕ್ಕೆ ನಾರಾಯಣಪುರ ಅಣೆಕಟ್ಟಿನಿಂದ 10 ಟಿಎಂಸಿ ನೀರು ನೀಡಿದರೆ ಈ ಭಾಗಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಆಂಧ್ರದ ಕೃಷ್ಣಾ ನೀರು 10 ಟಿಎಂಸಿ ನೀಡಿದಲ್ಲಿ ಈ 3 ಜಿಲ್ಲೆಗಳ ನೀರಿನ ಸಮಸ್ಯೆ ಬಹುಮಟ್ಟಿಗೆ ಸುಧಾರಿಸಲಿದ್ದು ಇದರಿಂದ 3 ಜಿಲ್ಲೆಗಳ ರೈತರು ನಿಮ್ಮನ್ನು ಸ್ಮರಿಸುತ್ತಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಲಹೆ ನೀಡಿದರು. ಅಲ್ಲದೆ ತಮ್ಮ ಮನವಿಯನ್ನು ಪುರಸ್ಕಾರ ಮಾಡುವಂತೆ ಡಿಸಿಎಂಗೆ ಅವರು ಮನವಿ ಮಾಡಿದರು. ಇವತ್ತು ಕೃಷ್ಣಾ ನದಿ ನೀರು ಆಂಧ್ರ ಭಾಗದಿಂದ ನಮ್ಮ ಗಡಿ ಭಾಗದಲ್ಲಿ ಬಂದುಬಿಟ್ಟಿದೆ. ಎಲ್ಲ 4-5 ಕಿಲೋಮೀಟ್ರಲ್ಲಿದೆ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಈ ಕಡೆ ಎಲ್ಲ. ನೀವು ಒಂದು 5ರಿಂದ 10 TMC ನೀರು ಮೊನ್ನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ತಾವು ಮುಖ್ಯಮಂತ್ರಿಗಳು ಮಾತನಾಡಿ ನಿಯೋಗ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳಿ, ನಾವು ಅವರು NDAಯ ಮುಖ್ಯ ಪಾಲುದಾರರಿದ್ದಾರೆ, ನಾವು ಬರ್ತೇವೆ, ನಾವು ಈ ಭಾಗದ ಎಲ್ಲ ಸಂಸತ್ ಸದಸ್ಯರು ನಿಮ್ಮ ಜೊತೆ ಬರ್ತೇವೆ, ಅವರಿಗೆ ಒಂದು 10 TMC ನೀರನ್ನು ಈ 3 ಜಿಲ್ಲೆಗಳಿಗೆ ನಮಗೆ ಇಲ್ಲಿ ಕೊಟ್ಟು ಅವರಿಗೆ ನಾರಾಯಣಪುರದ ಡ್ಯಾಮ್ನಿಂದ ನಮ್ಮ ಕಡೆಯಿಂದ 10 TMC ನೀರನ್ನು ಅವ್ರಿಗೆ ಕೊಟ್ಟರೆ 6 ತಿಂಗಳೊಳಗಡೆ ಈ ಪ್ರಾಜೆಕ್ಟ್ ಮುಗಿಯುತ್ತೆ. ಶಾಶ್ವತವಾಗಿ 3 ಜಿಲ್ಲೆಯ ರೈತರು, ಈ 3 ಜಿಲ್ಲೆಯ ಜನರು ನಿಮಗೆ ಶಾಶ್ವತವಾಗಿ ಅವರು ನಿಮ್ಮನ್ನು ಸ್ಮರಿಸ್ತಾರೆ, ನಿಮ್ಮ ಒಳ್ಳೆ ಕೆಲಸಕ್ಕೆ ಸ್ಮರಿಸ್ತಾರೆ. ದಿಶಾ ಸಭೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದಾಗ ಮಾತ್ರ ಯೋಜನೆಗಳ ಸಮರ್ಪಕ ಅನುಷ್ಠಾನ ಸಾಧ್ಯ ಎಂದು ನಂಬಿದ್ದೇನೆ. ಜನಪ್ರತಿನಿಧಿಯಾಗಿ ಏನಾದರೂ ಸಾಧನೆ ಮಾಡಿದರೆ ಅದು ಅಧಿಕಾರಿಗಳ ಸಹಕಾರದಿಂದ ಮಾತ್ರ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ತಂಡದಲ್ಲಿ ತಾವು ಸದಸ್ಯನಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಎಲ್ಲರನ್ನೂ ಜೊತೆಯಲ್ಲಿ ಕರೆದೊಯ್ಯುವ ಕೆಲಸ ಆಗಬೇಕು. ಅಧಿಕಾರ ದರ್ಪದಿಂದ ಯಾವುದೇ ಕೆಲಸ ಆಗಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯಬೇಕು. ತಪ್ಪು ಮಾಡಿದರೆ ತಿದ್ದುವ ಕೆಲಸ ಆಗಬೇಕು. ಗುಣಮಟ್ಟದ ಯೋಜನೆಗಳ ಅಗತ್ಯವಿದ್ದು ಅದರಲ್ಲಿ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಮಹತ್ತರ ಯೋಜನೆಯಾಗಿದೆ. ಸ್ವಾತಂತ್ರ್ಯ ಬಂದ 75 ವರ್ಷದ ನಂತರ ದೇಶದಲ್ಲಿ ಮನೆ ಮನೆಗೆ ನಲ್ಲಿ ಮೂಲಕ ನೀರು ನೀಡುವ ಈ ಯೋಜನೆ ಹೆಚ್ಚು ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಜಲಜೀವನ್ ಮಿಷನ್ ಯೋಜನೆ ಮಂದಗತಿಯಲ್ಲಿ ಸಾಗುತ್ತಿದ್ದು ಅದನ್ನು ವೇಗವಾಗಿ ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ 1,000 ಕೋಟಿ ಜಲಜೀವನ್ ಮಿಷನ್ ಯೋಜನೆಗೆ ಅನುದಾನ ನೀಡಲಾಗಿದೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಕೋಟ್ಯಾಂತರ ಮಂದಿಗೆ ಅಕ್ಕಿ ಸಿಗುತ್ತಿದೆ. ಲಕ್ಷಾಂತರ ಕುಟುಂಬಗಳಿಗೆ ಸೂರು ಕಲ್ಪಿಸುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರತಿ ಮನೆಗೆ 3 ಲಕ್ಷ ನೀಡಲಾಗುತ್ತಿದೆ ಎಂದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.